ನಮಸ್ತೆ ನನ್ನ ಪುಟ್ಟ ಸ್ನೇಹಿತರೆ. ಇಂದು ನಾವು ಬಹಳ ಮೋಜಿನ ಮತ್ತು ರುಚಿಕರವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ನಮ್ಮ ಆಹಾರವನ್ನು ಹೇಗೆ ತಯಾರಿಸುವುದು ಎಂದು. ಇದು ಒಂದು ಮಾಂತ್ರಿಕದಂತೆ. ಮೊದಲಿಗೆ ಅಡುಗೆ ವಿಧಾನಗಳು ಮತ್ತು ನಾವು ಬಳಸುವ ವಸ್ತುಗಳ ಬಗ್ಗೆ ಮಾತನಾಡೋಣ. ನಾವು ಅಡುಗೆ ಮಾಡಲು ಬಯಸಿದಾಗ ನಾವು ವಿವಿಧ ವಸ್ತುಗಳು ಮತ್ತು ಪಾತ್ರೆಗಳನ್ನು ಬಳಸುತ್ತೇವೆ. ಕೆಲವೊಮ್ಮೆ ನಾವು ಪಾಟ್ ಅಥವಾ ಲ್ಯಾಡಲ್ ಬಳಸುತ್ತೇವೆ. ನಾವು ಬೆಂಕಿ ಬಳಸಿ ಆಹಾರವನ್ನು ಬಿಸಿ ಮಾಡಬಹುದು. ಈಗ ಬೆಂಕಿ ಬಗ್ಗೆ. ಬೆಂಕಿ ನಮಗೆ ಆಹಾರವನ್ನು ಬೇಯಿಸಲು ಸಹಾಯ ಮಾಡುತ್ತದೆ. ನಾವು ಅಡುಗೆಗಾಗಿ ಬೆಂಕಿ ಮಾಡಲು ವಿವಿಧ ವಸ್ತುಗಳನ್ನು ಬಳಸಬಹುದು. ಉದಾಹರಣೆಗೆ ಮರ, ಸಗಣಿ, ಕೇಕ್, ಗ್ಯಾಸ್ ಅಥವಾ ವಿದ್ಯುತ್. ಕೆಲವೊಮ್ಮೆ ನಾವು ಆಹಾರವನ್ನು ಬಿಸಿ ಮಾಡಲು ಸೂರ್ಯನನ್ನು ಸಹ ಬಳಸುತ್ತೇವೆ. ಇದನ್ನು ಸೌರಶಕ್ತಿ ಎಂದು ಕರೆಯಲಾಗುತ್ತದೆ. ಅದು ತಂಪಾಗಿಲ್ಲವೇ? ಬೆಂಕಿ ಆಹಾರವನ್ನು ರುಚಿಕರ ಮಾಡಲು ಸಹಾಯ ಮಾಡುತ್ತದೆ. ಮುಂದೆ ವಿವಿಧ ಆಹಾರ ಪದಾರ್ಥಗಳನ್ನು ಹೇಗೆ ತಯಾರಿಸುವುದು ಎಂದು ನೋಡೋಣ. ನಾವು ನಮ್ಮ ಆಹಾರವನ್ನು ಹಲವು ವಿಧಗಳಲ್ಲಿ ತಯಾರಿಸಬಹುದು. ಕೆಲವು ಆಹಾರ, ಕೆಲವು ಹಣ್ಣುಗಳು ಮತ್ತು ತರಕಾರಿಗಳಂತೆ ನಾವು ತಾಜಾ ಮತ್ತು ಕಚ್ಚಾ ಆಗಿ ತಿನ್ನಬಹುದು. ಆದರೆ ಇತರ ಆಹಾರಗಳನ್ನು ಬೇಯಿಸಬೇಕು. ಉದಾಹರಣೆಗೆ ನಾವು ಅಕ್ಕಿ, ದಾಲ್ ಮತ್ತು ತರಕಾರಿಗಳನ್ನು ಬೇಯಿಸಬಹುದು. ನಾವು ತಿನ್ನುವ ಮೊದಲು ನಮ್ಮ ಕೈಗಳನ್ನು ತೊಳೆಯಬಹುದು. ನಾವು ಆಹಾರವನ್ನು ಬಿಸಿ ಮಾಡಬಹುದು ಮತ್ತು ಅದನ್ನು ಕುದಿಸಬಹುದು. ಅಡುಗೆ ಮಾಡಿದ ನಂತರ ನಾವು ನಮ್ಮ ಆಹಾರವನ್ನು ಚಮಚದೊಂದಿಗೆ ತಿನ್ನಬಹುದು ಮತ್ತು ಹೀಗೆ ನಾವು ನಮ್ಮ ರುಚಿಕರವಾದ ಆಹಾರವನ್ನು ತಯಾರಿಸುತ್ತೇವೆ. ನಮ್ಮ ದೇಹಕ್ಕೆ ಒಳ್ಳೆಯದು ಮತ್ತು ಆರೋಗ್ಯಕರವಾಗಿರಲು ನಾವು ಅದನ್ನು ಬೇಯಿಸುತ್ತೇವೆ.